ಹಾಯ್ ರೆಡಿಯಾ ಕ್ಯಾಂಟೀನ್ ಹೋಗೋಣ. ಹಾಯ್ ಹಾಯ್. ಹಾಯ್. ಯಾಕೋ ಕೊಬ್ಬ? ಯಾರಿಗೆ ನಮ್ಗ? ನಿಮ್ಮ ಅಪ್ಪಂಗಲ್ವಾ? ಮತ್ತೆ ಬೆಳಗ್ಗೆ ಬೆಳಗ್ಗೆ ರೆಂಟ್ ಕೇಳ್ತಾನೆ. ತಿಂಗಳ ಕಟ್ಬೇಕಾ? ಹೋಗ್ಯಲ್ಲೇ ವೇಟಾ 1 2 3 ಕೂಲ್ ಡ್ರಿಂಕ್ಸ್ ತಗೊಂಬಾ. ಏನೇನು ಸೌಂಡ್? ಸೈಕಲ್ ಪಂಪ್ ತರ. ಕಲಾ, ಆ ಬಾಂಬೆ ಹುಡುಗಿ ಸಕ್ಕದಾಗಿ ತಯಾರಾಗ್ತದ ಕಣೆ. ನಮ್ ಜೊತೆ ಡಿಸ್ಕೋಥೆಕ್ ಬರಕ್ಕೆ ಅಡ್ಜಸ್ಟ್ ಮಾಡ್ಕೊಡ್ಬೋದಲ್ಲೇ? ಸಾಯಿಸ್ಬಿಡ್ತೀನಿ ನೋಡು. ನಿನ್ ಜೊತೆ ಡಿಸ್ಕೋಥೆಕ್ ಬರಕ್ಕೆ ನಾನ್ ಚೆನ್ನಾಗಿಲ್ವಾ? ಲೈ, ನಾವ್ 3 ಜನ ಹುಡುಗರೇ ಅಲ್ವೇನೆ? ಎಸ್. 3 ವರ್ಷದಿಂದ ನೋಡ್ತಾನೆ ಇದೀವಿ. ನೋಡ್ತಾ ಇಲ್ಲ, ಸಾಯ್ತಾ ಇದೀವಿ. ಆ ಹುಡುಗಿ ಅಂದ್ರೆ ಅಷ್ಟೊಂದು ಇಷ್ಟನಾ? ಹೌದು ಸರ್. ಎದಳ ಮೇಲೆ ಬಾ. ಹಲೋ, ಇವನಂದ್ರೆ ನಿನ್ಗೆ ಇಷ್ಟನಾ? ಇಷ್ಟ. ಎದಳ ಮೇಲೆ. Yes. ಹೆಂಗೆ ಕೃಷ್ಣ? ಸೂಪರ್. ಇನ್ನೇನೆಲ್ಲ ಮುಗೀತಲ್ಲ? ಇಷ್ಟು ಸಿಂಪಲ್ ಅನ್ಕೊಂಡಿರ್ಲಿಲ್ಲ ಸರ್. ಪ್ರೀತಿಗೆ ಬೇಕಾಗಿರೋದು ಪ್ರಿಪ್ರೇಷನ್ಸ್ ಅಲ್ಲ, ಡೆಡಿಕೇಶನ್. 3 ಪದ ಹೇಳೋದಕ್ಕೆ ಇವನಿಗೆ 3 ವರ್ಷ ಹಿಡಿದಿದೆ. ಇನ್ನು ನೀನ್ 3 ಗಂಟೆ ಹಾಕ್ಸ್ಕೊಳ್ಳೋದಕ್ಕೆ ತುಂಬಾ ಲೇಟ್ ಮಾಡ್ಬೇಡ. ಆಮೇಲೆ ಇವನ್ ಮೂಡ್ ಚೇಂಜ್ ಆಗೋಗ್ಬಿಡುತ್ತೆ. ಎನಿವೆ, ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಲೋಗಜ, ನಮಗ್ ಸಂಬಂಧ ಇಲ್ದಿರೋ ವಿಷಯದಲ್ಲಿ ನಿಂದ ಏನ ಫಿಂಗರಿಂಗ್? ನೋಡ, ಇಂಥ ವಿಷಯದಲ್ಲಿ ನಾಚಿಕೆ ಗೀಚಿಕೆ ಇರಬಾರ್ದು. ಪಟ ಅಂತ ಮುಗ್ದೋಗ್ಬಿಡ್ಬೇಕು. ಲೈಫ್ ನಲ್ಲಿ ಯಾವಾಗಾದ್ರೂ ನಿನಗಿಂತ ಸಿಚುವೇಶನ್ ಬಂದಾಗ ಅವಾಗ ನಿಂಗೆ ಗೊತ್ತಾಗುತ್ತೆ. ನಮ್ಗ ಈ ತರ ಸಿಚುವೇಶನ್? ನೋ ವೇ. ಇದೊಂದು ಯಾವಾಗ್ಲೂ ಸರಿಯಾಗಿ 6 ಗಂಟೆಗೆ ಬಡ್ಕೊಳುತ್ತೆ. ಗುಡ್ ಮಾರ್ನಿಂಗ್. ಲೈಫ್ ಮತ್ತೆ ಪ್ರಾರಂಭ. ನೋಡಕ್ ಚೆನ್ನಾಗಿ ಕಾಣಿಸುತ್ತೆ, ಆದ್ರೆ ನಮ್ ಇಡ್ಲಿ ಸಾಂಬಾರ್ ತರ ಇರಲ್ಲ. ಹೇ, ಹೆಲೋ ಹ್ಯಾನ್, ಹೌ ಆರ್ ಯು ಮೈ ಸ್ವೀಟಿ ಪಾಯ್, ಕ್ಯೂಟಿ ಪಾಯ್. ವಿಶ್ ಮೀ ಬಾಯ್. ಬಾಯ್. ಸ್ಪೋರ್ಟ್ಸ್ ಕಾರ್ ಹೊಸದಾಗಿ ಕೊಂಡ್ಕೊಂಡೆ. ಇಲ್ಲಿ ಕಾರ್ ಇಲ್ಲ ಅಂದ್ರೆ ಓಡಾಡೋದೇ ಕಷ್ಟ. ಹೇ, ಇದು ನಮ್ ಯೂನಿವರ್ಸಿಟಿ. ಹಾಯ್. ಹಾಯ್. ಹುಡುಗಿ ಚೆನ್ನಾಗಿದ್ದಾರಲ್ವಾ? ಅಯ್ಯೋ, ಕ್ಲಾಸಿಗೆ ಟೈಮ್ ಆಯ್ತು. Shweta, what about my proposal? I told you I love you. ನನ್ಗೆ ಫಂಕಿ ತರ ಇದ್ರೆ ಇಷ್ಟ ಇಲ್ಲ, ಮಂಕಿ ತರ ಇದ್ರೇನೆ ಇಷ್ಟ. ನೋಡಿದ್ಯಾ, ಅವ್ನು ಪ್ರಪೋಸ್ ಮಾಡೋದು ಕಾಮನ್, ನಾನ್ ಇಲ್ಲ ಅನ್ನೋದು ಕಾಮನ್. ಹೇ, ಸ್ನೋ ಫಾಲಿಂಗ್, ವೆರಿ ಕೋಲ್ಡ್ ಔಟ್ ಸೈಡ್. ಹಾಯ್. ಹಾಯ್. ಹೌ ಆರ್ ಯು? ಫೈನ್ ಫೈನ್. ಏನು ತಿನ್ನೋಕ್ ಬಂದೆ ಅಂತ ತಿಳ್ಕೊಂಡ್ಯಾ? ಪಾರ್ಟ್ ಟೈಮ್ ಜಾಬ್. ಆ ಥರ ಸ್ಪೋರ್ಟ್ಸ್ ಕಾರ್ ತಗೋಬೇಕು ಅಂದ್ರೆ ಇದೆಲ್ಲ ಮಾಡ್ಬೇಕು. ಇದು ನನ್ನ ಲೈಫ್. ಇದು ಮತ್ತೆ 6 ಗಂಟೆಗೆ ಬಡ್ಕೊಳ್ಳುತ್ತೆ. ಗುಡ್ ನೈಟ್, ಸಿ ಯು ಲೇಟರ್. ಅಯ್ಯೋ, ಐ ಮಿಸ್ ಯು ಡಾ. ಐ ಮಿಸ್ ಯು ಟು ಸಿಸ್ಟರ್. ಟೇಕ್ ಕೇರ್. ನಾನ್ ಮಾತ್ರ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಮಿಸ್ ಆಗೋ ಚಾನ್ಸೇ ಇಲ್ಲ. ನೀನ್ ಫಸ್ಟ್ ಶಾಟ್ ನೋಡಿದ ತಕ್ಷಣ ನೀನ್ ನನ್ಗಿಷ್ಟ ಆಗೋದೆ. ನೀನ್ ಎಲ್ಲೇ ಇರೆ, ನೀನ್ ಮಾತ್ರ ನನ್ನೋಳೆ. ನಿನ್ನ ಲವ್ ಮಾಡೋದು ಪಕ್ಕ, ಮದ್ವೆ ಆಗೋದಂತ ಇನ್ನೂ ಪಕ್ಕ. ಕೃಷ್ಣ, ನಾನ್ ಫಿಕ್ಸ್ ಆಗ್ಬಿಟ್ಟೆ ಕಣ, ಪಕ್ಕ ಫಿಕ್ಸ್ ಆಗ್ಬಿಟ್ಟೆ ಕಣ. ಅವಳು ನನ್ನ ತಂಗಿ ಕಣ. ಗುಡ್. ಅಣ್ಣ ಅಂತ ಫಿಕ್ಸ್ ಆಗ್ಬಿಟ್ಟ? ವೆರಿ ಗುಡ್. ನಿಜವಾಗ್ಲೂ ಅವಳು ನನ್ನ ಸ್ವಂತ ತಂಗಿನೋ?
ಭಾವಾ ಆ? ಏನಾಯ್ತು ಭಾವ? ಪ್ರಮೋಷನ್ ಫ್ರೆಂಡ್ಶಿಪ್ ಇಂದ ಬೌನ್ ಪೋಸ್ಟ್ಗೆ ಪ್ರಮೋಷನ್ ಮಾಡಿದೀನಿ. ಇಷ್ಟಕ್ಕೆ ಅವಳ ಹೆಸರೇನಂದೆ? ಶ್ವೇತಾಂಬರಿ. ಮಿಸಸ್ ಶ್ವೇತಾಂಬರಿ ಗಜೇಂದ್ರ ಮೂರ್ತಿ. ಏ ಕೃಷ್ಣ, ಇದು ಫಿಕ್ಸು. ನಾ ಹೇಳ್ತಾ ಅಲ್ವಾ ಅವಳು ನನ್ನ ತಂಗಿ ಅಂತ. ತಪ್ಪು. ನಾನ್ ಮೆಚ್ಕೊಂಡಿರೋ ಹುಡುಗಿ ನಿನಗ್ ತಂಗಿ ಆಗ್ಬಿಟ್ಟಿದಾಳೆ. ಮತ್ತೆ ಶುರು ಆಯ್ತಾ ಈ ನಿಮ್ಮ ರಾಮಾಂಜನೇಯ ಯುದ್ಧ? ಸಾರಿ ಕಲಾ, ಅದು ನೆನ್ನೆಗೆ ಕ್ಲೋಸ್. ಇವತ್ತಿಂದ ಕೃಷ್ಣ ಅರ್ಜುನರ ಇದ್ದ. ಅವನು ಭಾವ, ನಾನೊಂದು ಬಾಮ ಇದ್ದ. ಅಂದ್ರೆ ಈಗ ತಾನೇ ನಾನೊಂದು ಹುಡುಗಿನ ನೋಡ್ದೆ. ಅವಳೇ ಲವ್ ಮಾಡ್ತೀನಿ ಅಂತಂದ್ರೆ ಸಾಧ್ಯನೇ ಇಲ್ಲ. ಅವಳು ನನ್ನ ತಂಗಿ ಅನ್ಬಿಟ್ಟು ಅಡ್ಬಾಯ್ ಆಗ್ತಾ ಇದ್ದಾನೆ. ಇದ್ರಲ್ಲಿ ನಂದೇನ ತಪ್ಪಿದ್ಯಾಕಲ್ಲ? ನನಗೆ ಗೊತ್ತಿಲ್ಲದೆ ಲವ್ ಯಾವಾಗ್ಲೋ? ಈಗ್ಲೇ 10 minutes ಬ್ಯಾಕ್. ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಅಂದ್ರೆ 8 minutes 45 seconds. ಇಲ್ಲಿ ನೋಡಿಲಿ. ವಾವ್, ಸೂಪರ್ ಗಜ. ಇವಳು ನಿಂಗೆ ಪರ್ಫೆಕ್ಟ್ ಜೋಡಿ. ಕಂಗ್ರಾಟ್ಸ್. ಥ್ಯಾಂಕ್ ಯು. ಏನಮ್ಮ ನೀನು ಅವನ್ ಜೊತೆ ಸೇರ್ಕೊಂಡು ತೈತೈ ಬಂಗಾರಿ ಆಡ್ತಿದ್ಯಾ? ಅವನೇನು ಓಡಿ ಪೋಲಮ್ಮ ಅಂತ ಓಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾನ? ಪದ್ಧತಿ ಪ್ರಕಾರ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದಾನೆ. ಹಿ ಇಸ್ ಅ ಜೆಂಟಲ್ಮನ್, ಯು ನೋ. ಥ್ಯಾಂಕ್ ಯು ಕಲಾ. My ಈ ಪೆದ್ದನ್ಗೆ ಇನ್ನೊಂದ್ ಸ್ವಲ್ಪ ಕ್ಲಾಸ್ ತಗೋ. ಓಕೆ? ಏ ಗಜ, ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ಈ ವಿಷಯನ ಇಲ್ಲೇ ಬಿಟ್ಟು ಕೈ ತೊಳ್ಕೊ. ಇಲ್ಲ ನಿನ್ ಬಾಡಿಲಿರೋ ಕೈ ಕಾಲು ಮುಖ ತಲೆ ಒಂದು ಇರಲ್ಲ. ಅಂದ್ರೆ ಆಡು ಕುರಿ ಕತ್ರಿಸೋ ಫ್ಯಾಮಿಲಿನ ನಿಮ್ದು? ಅದಕ್ಕಿಂತ ಡೇಂಜರಸ್. ಹಾಗಾದ್ರೆ ಕೇಳಿಸ್ಕೊ, ಮನುಷ್ಯರನ್ನ ಡೀಲ್ ಮಾಡೋ ಫ್ಯಾಮಿಲಿ ನಿಂದಾದ್ರೆ ಅಂತ ಫ್ಯಾಮಿಲಿಗೆ ಹೊಗೆ ಹಾಕೋ ಗಂಡು ನಾನು. ನೀನೇ ಅಲ್ಲ, ನಿನ್ ಫ್ಯಾಮಿಲಿನೇ ಅಲ್ಲ. ಆ ಭಗವಂತನೇ ಅಡ್ಡ ಬಂದ್ರು ಆ ಲಂಡನ್ ರಾಣಿ ನನಗೆ ಫಿಕ್ಸ್.